Today we are going to discuss about the another problem. So in this problem, the special liability is there, that is capital redemption reserve. So how to treat this capital redemption reserve in this problem, we are going to discuss about that. So other than this, there is no another special adjustment in this problem. So the only adjustment is capital redemption reserve. So how to treat it? So one by one adjustment note ಹೋಗೋಣ. Fortune Limited redeemed its fully paid preference shares at a premium of 20%. ಸೊ ಹಾಗಾದರೆ ಫಾರ್ಚೂನ್ ಲಿಮಿಟೆಡ್ ಅನ್ನೋವಂಥದ್ದು ಅವರಲ್ಲಿರುವಂಥ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ಏನು ಮಾಡ್ತಾ ಇದ್ದಾರಂತೆ, ರೀಪೇಮೆಂಟ್ ಮಾಡ್ತಾ ಇದ್ದಾರಂತೆ. ಎಷ್ಟಕ್ಕೆ ಅಂತಂದರೆ ಅಟ್ 20% ಪ್ರೀಮಿಯಮ್ಗೆ ರೀಪೇಮೆಂಟ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದರೆ ಅದಕ್ಕೆ ಫಸ್ಟ್ ಎಂಟ್ರಿ ಬರೋವಂಥದ್ದು ಡ್ಯೂ ಎಂಟ್ರಿ ಅಂತ ಹೇಳ್ತೀವಿ. ಸೊ ಡ್ಯೂ ಎಂಟ್ರಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 4 lakhs. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಪ್ರಾಬ್ಲಮಲ್ಲಿ ಅಂದರೆ 4 lakhs ಇದೆ. ಸೊ ಅದ್ರ ಮೇಲೆ 20% ಮಾಡಿದ್ರೆ ಎಷ್ಟು ಬರುತ್ತೆ, 80,000. ಸೊ ಹಾಗಾದರೆ ಪ್ರೀಮಿಯಮ್ ಈಸ್ 80,000. ಸೊ ಟೋಟಲಿ ವಿ ಹ್ಯಾವ್ ಟು ಪೇ 4,80,000 ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಸೊ ಹಾಗಾದರೆ ಎಂಟ್ರಿ, ದ ಫಸ್ಟ್ ಎಂಟ್ರಿ ಈಸ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 4 lakhs. And premium on redeemable preference share capital account that are 80,000 to redeemable preference shareholders account 4,80,000. So this is the first entry and due entry for the first adjustment or for the payment due to the preference shareholders from the company. ಸೊ ಹಾಗಾದರೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಫಾರ್ ದಿಸ್ ಪರ್ಪಸ್ ಇಟ್ ಮೇಕ್ಸ್ ಫ್ರೆಶ್ ಇಶ್ಯೂ ಆಫ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 each ಅಟ್ ಪಾರ್. ಸೊ ಇದು ಮೀನ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ನ ಪೇಮೆಂಟ್ ಮಾಡೋದಕ್ಕೆ ಅಂತಲೇ ಕಂಪ್ನಿ ಏನು ಮಾಡ್ತಾ ಇದೆಯಂತೆ, ಫ್ರೆಶ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆಯಂತೆ. ಎಷ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ, 5,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇರೋವಂಥದ್ದು ಅಟ್ ₹10 each. ಸೊ ದೆರ್ ಈಸ್ ನೋ ಎನಿ ಪ್ರೀಮಿಯಮ್, there is no any discount. So in the problem itself he says 10 each at par. So par ಅಂತಂದರೆ which is nothing but face value. ಸೊ ಫೇಸ್ ವ್ಯಾಲ್ಯೂಗೆ ಏನು ಮಾಡ್ತಾ ಇರೋವಂಥದ್ದು, ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇರೋವಂಥದ್ದು. ಸೊ ಹಾಗಾದರೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರೆ ನಮಗೇನು ಬರುತ್ತೆ, ಕ್ಯಾಶ್ ಬರುತ್ತೆ. ಬಟ್ ಇಲ್ಲಿ ನೋ ಪ್ರೀಮಿಯಮ್, ನೋ ಡಿಸ್ಕೌಂಟ್, ದ ಈಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಫೇಸ್ ವ್ಯಾಲ್ಯೂ. ಸೊ ಹಾಗಾದರೆ ಎಂಟ್ರಿ ಏನು ಬರುತ್ತೆ ಅಂತ ಹೇಳೋದಾದರೆ, ಎಂಟ್ರಿನ ನೋಡೋಣ. ಸೆಕೆಂಡ್ ಇಂಪಾರ್ಟೆಂಟ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 5,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ ಅಟ್ ₹10 each. ಸೊ ಟೋಟಲಿ 50,000. ಸೊ 50,000 ರೂಪಾಯಿನ ನಾವು ರಿಸೀವ್ ಮಾಡ್ತಾ ಇರೋವಂಥದ್ದು. ಸೊ ದಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಎಂಟ್ರಿ ಫಾರ್ ದ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ದಟ್ ಈಸ್ ದ ಅನದರ್ ಒನ್. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ನೋಡೋದಾದರೆ, ಆ್ಯಂಡ್ ಸೆಲ್ಸ್ ಇಟ್ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡ್ತಾ ಇದ್ದಾರಂತೆ. ಸೆಲ್ಸ್ ಇಟ್ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ ಆಫ್ 5% ಲಾಸ್ಗೆ ಏನು ಮಾಡ್ತಾ ಇರೋವಂಥದ್ದು, ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾದರೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 4 lakh. ಸೊ 4 lakh rupees ಇದೆ. ಆ 4 lakh rupeesಗೆ ವ್ಯಾಲ್ಯೂ ಆಗೋವಂಥ ಇನ್ವೆಸ್ಟ್ಮೆಂಟ್ನ ಏನು ಮಾಡ್ತಾ ಇದ್ದಾರೆ, 5% ಲಾಸ್ಗೆ ಸೇಲ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದರೆ 4 lakh ಮೇಲೆ 5% ಚಾರ್ಜ್ ಮಾಡಿದ್ರೆ ಎಷ್ಟು ಬರುತ್ತೆ, 20,000 rupees ಬರುತ್ತೆ. ಸೊ 20,000 rupees ಲಾಸ್ಗೆ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಎಷ್ಟು ಬರುತ್ತೆ, 4 lakhಲ್ಲಿ 20,000 ಲೆಸ್ ಮಾಡಿದ್ರೆ 3,80,000 rupeesಗೆ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡ್ತಾ ಇರೋವಂಥದ್ದು. ಸೊ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಪ್ರಾಫಿಟ್ ಇದ್ದಾಗ ಯಾವ ರೀತಿ ಎಂಟ್ರಿ ಪಾಸ್ ಮಾಡೋದು ಅಂತ ಹೇಳಿದ್ದೆ. ಸೊ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹೌ ಟು ಪಾಸ್ ದ ಎಂಟ್ರಿ ವೆನ್ ದೆರ್ ಈಸ್ ಎ ಲಾಸ್ ಬೈ ಸೆಲ್ಲಿಂಗ್ ದ ಇನ್ವೆಸ್ಟ್ಮೆಂಟ್. ಸೊ ಹಾಗಾದರೆ ಬ್ಯಾಂಕ್ ಅಕೌಂಟ್ ಡೇಟಾ, P&L ಅಕೌಂಟ್ ಡೇಟಾ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 4 lakh rupees ಇದೆ. ಸೊ ನಮಗೆ ಲಾಸು 5% ಅಂತ ಹೇಳ್ತಾ ಇದ್ದಾನೆ. ಎಷ್ಟಾಗುತ್ತೆ, 20,000 ಅಂತ ಆಗುತ್ತೆ. ಸೊ ಟೋಟಲಿ ನಾವು ಸೇಲ್ ಮಾಡಿದ್ದಷ್ಟಕ್ಕೆ 3,80,000. ಸೊ ದಿಸ್ ಇಸ್ ದ ಥರ್ಡ್ ಎಂಟ್ರಿ ಫಾರ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ ಆಫ್ 5% ಲಾಸ್ಗೆ ನಾವು ಸೇಲ್ ಮಾಡಿದ್ರೆ ಈ ರೀತಿ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಅದೇ 5% ಪ್ರಾಫಿಟ್ಗೆ ಅಂತ ಕೊಟ್ಟಾಗ ಯಾವ ರೀತಿ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಗೆ 20,000 ಹೋಗುತ್ತೆ, ಟು ಇನ್ವೆಸ್ಟ್ಮೆಂಟ್ 4 lakh ಆಗುತ್ತೆ. ಟೋಟಲಿ ನಾವು ರಿಸೀವ್ ಮಾಡೋದು 4,20,000 ಆಗುತ್ತೆ. ಬಟ್ ಇಲ್ಲಿ ನಾವು ಲಾಸ್ಗೆ ಸೇಲ್ ಮಾಡ್ತಾ ಇರೋದ್ರಿಂದ 4 lakh ಮೇಲೆ 5% ಅಂತ ಅಂದಾಗ 20,000 ಆಗುತ್ತೆ. ಸೊ 20,000 ಲಾಸ್ ಅಂತ ಕನ್ಸಿಡರ್ ಮಾಡಿ 3,80,000 rupeesಗೆ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ಸೆಲ್ ದ ಇನ್ವೆಸ್ಟ್ಮೆಂಟ್. ಸೊ ದಟ್ ಈಸ್ ದ
ಥರ್ಡ್ ಇಂಪಾರ್ಟೆಂಟ್ ಎಂಟ್ರಿ. ನೆಕ್ಸ್ಟು ಬರೋದಾದರೆ ನೆಕ್ಸ್ಟು ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾನೆ, ಆನ್ ದ ಡೇಟ್ ಆಫ್ ರಿಡಮ್ಷನ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಫಾಲೋಸ್. ಸೊ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ನಾವು ಇಷ್ಟೊತ್ತು ಏನು ಮಾಡಿದ್ವಿ, ಫಸ್ಟು ಡ್ಯೂ ಎಂಟ್ರಿ ಪಾಸ್ ಮಾಡಿದ್ವಿ, ಅದ್ರ ಜೊತೆಗೆ ನೆಕ್ಸ್ಟು ಫ್ರೆಶ್ ಇಶ್ಯೂ ಮಾಡಿದ್ವಿ, ನೆಕ್ಸ್ಟು ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ವಿ. ಸೊ ಇದಿಷ್ಟು ಆದಮೇಲೆ ನಮಗೆ ನೆಕ್ಸ್ಟು ಏನು CRR ಕ್ರಿಯೇಷನ್ ಬೇಕಾ, ಸೆಕ್ಯೂರಿಟಿ ಪ್ರೀಮಿಯಮ್ ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ನೋಡಬೇಕಾಗುತ್ತೆ. ಸೊ ಹಾಗಾದರೆ ಫಸ್ಟ್ ನೋಡೋಣ. ಈಗ ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಪೇಮೆಂಟ್ ಮಾಡಬೇಕಾಗಿರೋದೆಷ್ಟು, 4 lakh rupees. ಪ್ರೀಮಿಯಮ್ ಪೇಮೆಂಟ್ ಮಾಡಬೇಕಾಗಿರೋದು 80,000. ಬಟ್ ನಾವು ಇಲ್ಲಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ಕಲೆಕ್ಟ್ ಮಾಡಿರೋದು ಓನ್ಲಿ 50,000, ಬರೀ 50,000 ಮಾತ್ರ ಕಲೆಕ್ಟ್ ಮಾಡಿದ್ದೀವಿ. ಸೊ ಹಾಗಾದರೆ ಇನ್ನೂ ನಮಗೆ ಎಷ್ಟು ಬೇಕು ಅಂತ ಅಂದರೆ 3,50,000 rupees ಅವಶ್ಯಕತೆ ಇದೆ. ಸೊ ಆ 3,50,000 rupeesನ ಯಾವುದನ್ನ ಯೂಸ್ ಮಾಡ್ಕೋಬೋದು ಅನ್ನೋದಾದರೆ, ಸೊ ನೋಡಿ ಇಲ್ಲಿ ಡಿವಿಸಬಲ್ ಪ್ರಾಫಿಟ್ಸ್ನ ಯೂಸ್ ಮಾಡ್ಕೋತೀವಿ. ಸೊ ಯೂಶ್ವಲ್ ಆಗಿ ನಿಮಗೆ ಕ್ಯಾಪಿಟಲ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ನ ಪೇಮೆಂಟ್ ಮಾಡಬೇಕಾದಾಗ ನಾವು ಏನನ್ನ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಫಸ್ಟ್ ವಿ ಹ್ಯಾವ್ ಟು ಮೇಕ್ ಕ್ರಿಯೇಷನ್ ಆಫ್ CRR. ಅಂದರೆ ಫಸ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತೀವಿ, ಅದು ಸಾಕಾಗಲಿಲ್ಲ ಅಂದಾಗ CRR ಕ್ರಿಯೇಷನ್ ಮಾಡೋವಂಥದ್ದು. ಇನ್ ದ್ಯಾಟ್ ಸಿಚುವೇಶನ್ ವಿ ಶುಡ್ ನಾಟ್ ಕನ್ಸಿಡರ್ ದ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಅಲ್ಲಿ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಕನ್ವರ್ಟ್ ಮಾಡಬಾರ್ದು, ಕನ್ಸಿಡರ್ ಮಾಡಬಾರ್ದು. ಫೈನಲ್ ಪೇಮೆಂಟ್ ಎಂಟ್ರಿ ಏನು ಮಾಡ್ತೀವಿ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿರೋದನ್ನ ಕನ್ಸಿಡರ್ ಮಾಡಬೇಕು. ಬಟ್ CRR ಕ್ರಿಯೇಟ್ ಮಾಡೋವಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಪೇಮೆಂಟ್ ಮಾಡಬೇಕು, ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡಿ ಬಂದಿರೋ ಅಂಥ ಅಮೌಂಟ್ ಎಷ್ಟಿದೆ, ಫ್ರೆಶ್ ಇಶ್ಯೂ ಮಾಡಿರೋದ್ರಿಂದ ಬಂದಿರೋ ಅಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾದರೆ ನಮ್ಮ ಹತ್ರ ಜಸ್ಟ್ 50,000 ಇರೋ ಅಂಥದ್ದು. ಈಗ ನೆಕ್ಸ್ಟು ಲಯಬಿಲಿಟಿ ಸೈಡ್ ಬರೋದಾದರೆ ಡಿವಿಸಬಲ್ ಪ್ರಾಫಿಟ್ಸ್ ಯಾವುದಿದೆ ಅಂತ ನೋಡೋಣ. ಸೊ ಹಾಗಾದರೆ ಇಲ್ಲಿ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನಿಮ್ಗೇನು 2 lakh rupees ಕೊಟ್ಟಿದ್ದಾನೆ, ದಟ್ ಈಸ್ ನಾಟ್ ದ ಡಿವಿಸಬಲ್ ಪ್ರಾಫಿಟ್. ಮೀನ್ಸ್ ದಟ್ ಶುಡ್ ನಾಟ್ ಬಿ ಯುಟಿಲೈಸ್ಡ್ ಫಾರ್ ದ ಕ್ರಿಯೇಷನ್ ಆಫ್ CRRನೇ ಯೂಸ್ ಮಾಡಿಕೊಂಡು CRR ಯಾರೂ ಕ್ರಿಯೇಟ್ ಮಾಡಲ್ಲ. ಸೊ ಹಾಗಾದರೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಸ್ 2 lakh rupees ಏನಿದೆ, ದಟ್ ಶುಡ್ ನಾಟ್ ಬಿ ಯುಟಿಲೈಸ್ಡ್ ಫಾರ್ ದ CRR ಕ್ರಿಯೇಷನ್. ಸೊ ದಟ್ CRR ಶುಡ್ ಬಿ ಟೇಕನ್ ಡೈರೆಕ್ಟ್ಲಿ ಇನ್ ದ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಇಟ್ ಸೆಲ್ಫ್. ಅಂದರೆ ಇಲ್ಲಿ ನಾವು ಕ್ರಿಯೇಟ್ ಮಾಡೋ CRR ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲೇನು 2 lakh rupees CRR ಕೊಟ್ಟಿದ್ದಾನೆ ಅದನ್ನು ಎರಡನ್ನೂ ಆ್ಯಡ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಪ್ರಿಪೇರ್ ಮಾಡೋವಂಥ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀರಾ. ಬಟ್ ಇಲ್ಲಿ ಈ ಒಂದು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಏನಿದೆ ಅದನ್ನು ನಾವು CRR ಕ್ರಿಯೇಷನ್ಗೆ ಯೂಸ್ ಮಾಡ್ಕೊಳ್ಳಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಶುಡ್ ಬಿ ಡೈರೆಕ್ಟ್ಲಿ ಕನ್ಸಿಡರ್ಡ್ ಇನ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಹಾಗಾದರೆ ಸೆಕ್ಯೂರಿಟಿ ಪ್ರೀಮಿಯಮ್ ಇದೆ. ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಮ್ನ ನಾವು ಏನಕ್ಕೆ ಮಾತ್ರ ಯೂಸ್ ಮಾಡ್ಕೋತೀವಿ, ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ದ ಪೇಮೆಂಟ್ ಆಫ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ಸೊ ಹಾಗಾದರೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು P&L ಅಕೌಂಟ್ ಇದೆ. ಸೊ P&L ಅಕೌಂಟ್ 5,90,000 rupees ಇರೋವಂಥದ್ದು. ಸೊ ಹಾಗಾದರೆ ನಮಗೆ ಬೇಕಾಗಿರೋದೀಗ ಎಷ್ಟಾಗಿದೆ, 3,50,000 rupees ಇದೆ. ಸೊ ಮೋರ್ ದ್ಯಾನ್ ದ್ಯಾಟ್ P&L ಅಕೌಂಟಲ್ಲಿ ಇರೋವಂಥದ್ದು. ಸೊ 5,90,000 ನೀವು ಎಷ್ಟು ಯೂಸ್ ಮಾಡ್ತೀರಾ, 3,50,000 ತೊಗೋತೀರಾ. ಸೊ ಹಾಗಾದರೆ ನೆಕ್ಸ್ಟ್ ಎಂಟ್ರಿ ನೀವು ಪಾಸ್ ಮಾಡಬೇಕಾಗಿರೋವಂಥದ್ದು P&L ಅಕೌಂಟ್ ಡೆಟಾರ್ ಟು CRR ಅಕೌಂಟ್. ಸೊ P&L ಅಕೌಂಟ್ ಡೆಟಾರ್ ಟು CRR ಅಕೌಂಟ್ ಆಲ್ರೆಡಿ ನಮ್ಮ ಹತ್ರ ಮೀನ್ಸ್ ನಾವು ಪೇಮೆಂಟ್ ಮಾಡಬೇಕಾಗಿರೋವಂಥದ್ದು 4 lakh rupees. ವಿ ಹ್ಯಾವ್ 50,000. ಸೊ ವಿ ಆರ್ ಇನ್ ದ ಶಾರ್ಟೇಜ್ ಆಫ್ 3,50,000. ಫಾರ್ rupees 3,50,000 we are going to utilize the P&L account. So in the balance sheet they have given P&L account rupees 5,90,000. In that 5,90,000 we are going to utilize 3,50,000 for the creation of CRR. And balance sheet ಅಲ್ಲಿ ಯಾವತ್ತೇ ಆಗಲಿ CRR ಕೊಟ್ಟಿದ್ರೆ ಆ CRRನ ನಾವು ಯೂಸ್ ಮಾಡ್ಕೋಬಾರ್ದು. So that CRR will be directly taken to the balance sheet. That should not be utilized for the creation of CRR. So that is the another important point. Next ಅದಾದಮೇಲೆ ಪ್ರೀಮಿಯಮ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಪೇಮೆಂಟ್ ಮಾಡಬೇಕಾಗಿರೋಂಥ ಪ್ರೀಮಿಯಮ್ ಎಷ್ಟು ಅಂತ ಬಂದಾಗ ಇಲ್ಲಿ 80,000. ಡ್ಯೂ ಎಂಟ್ರಿ ಪಾಸ್ ಮಾಡೋವಾಗ ಇಲ್ಲಿ ಹೇಳಿದ್ದೀನಿ, ನ್ಯೂ ಎಂಟ್ರಿನಲ್ಲಿ 80,000 ಅಂತ ಪ್ರೀಮಿಯಮ್ ಪೇಮೆಂಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀವಿ. ಸೊ ಹಾಗಾದರೆ ನಾವು ಇಲ್ಲಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ವಿ, ಬಟ್ ದಟ್ ಶುಡ್ ಬಿ ಇಶ್ಯೂಡ್ ಅಟ್ ಪಾರ್, ನಾಟ್ ಅಟ್ ದ ಪ್ರೀಮಿಯಮ್. ಸೊ ಇಲ್ಲಿ ನಾವು ಪ್ರೀಮಿಯಮ್ ಕಲೆಕ್ಟೇ ಮಾಡಲಿಲ್ಲ. ಹಾಗಾದರೆ ನಾವು ಎಲ್ಲಿ ಹೋಗ್ಬೇಕೀಗ, ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀರಾ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಸೆಕ್ಯೂರಿಟಿ ಪ್ರೀಮಿಯಮ್ ಕೊಟ್ಟಿದ್ದಾನಲ್ಲ, ದಟ್ ಶುಡ್ ಬಿ ಯುಟಿಲೈಸ್ಡ್. ಸೊ ಆ ಸೆಕ್ಯೂರಿಟಿ ಪ್ರೀಮಿಯಮ್ನ ಏನು ಮಾಡಬೇಕಾಗುತ್ತೆ, ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಕೊಟ್ಟಿದ್ದಾನೆ, ಓನ್ಲಿ 10,000. ನಮ್ಗೆ ಬೇಕಾಗಿರೋದೆಷ್ಟು, 80,000 rupees ಬೇಕು. ಬಟ್ ವಿ ಹ್ಯಾವ್ ಓನ್ಲಿ
10,000 ರುಪೀಸ್. ಸೊ ಹಾಗಾದರೆ ಇನ್ನೂ 70,000 ಶಾರ್ಟೇಜ್ ಇದೆ. ಆ 70,000ಗೆ ನಾವು ಏನು ಯುಟಿಲೈಸ್ ಮಾಡ್ಕೋಬೋದು ಅಂದರೆ P&L ಅಕೌಂಟ್ನ ನಾವು ಮತ್ತೆ ಯೂಸ್ ಮಾಡ್ಕೋಬೋದು. ಸೊ P&L ಅಕೌಂಟ್ 5,90,000 ಇರೋ ಅಂಥದ್ದು, ಅದರಲ್ಲಿ ನಾವು 3,50,000 ಮಾತ್ರ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಎಷ್ಟಿದೆ 2,60,000 ಇರೋ ಅಂಥದ್ದು. ಆ 2,60,000ಅಲ್ಲಿ ನಾವು 70,000ನ ಯುಟಿಲೈಸ್ ಮಾಡ್ಕೋಬೋದು. ಸೊ ದಟ್ ಈಸ್ ದ ಅನದರ್ ಎಂಟ್ರಿ. ನೆಕ್ಸ್ಟು ಪ್ರೀಮಿಯಮ್ಗೆ ಪೇಮೆಂಟ್ ಎಂಟ್ರಿ ಬರೋ ಅಂಥದ್ದು ಅಥವಾ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪೇಯ್ಡ್ ಔಟ್ ಆಫ್ ದ ಸೆಕ್ಯೂರಿಟಿ ಪ್ರೀಮಿಯಮ್ ಆ್ಯಂಡ್ P&L ಅಕೌಂಟ್ ಅಂತ ಬಂದಾಗ, ಸೊ ದಿಸ್ ಇಸ್ ದ ಎಂಟ್ರಿ. ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಡೇಟಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಸೆಕ್ಯೂರಿಟಿ ಪ್ರೀಮಿಯಮ್ಮಲ್ಲಿ 10,000 ರೂಪಾಯಿ ಇತ್ತು ಬ್ಯಾಲೆನ್ಸ್ ಶೀಟಲ್ಲಿ ಇರೋ ಅಂಥದ್ದು. ಇಲ್ಲಿ we are not going to get any premium from the issue of equity shares. ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ನಾವು ಇಲ್ಲೇನು ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾದರೆ ನಾವು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲೂ ಸೆಕ್ಯೂರಿಟಿ ಪ್ರೀಮಿಯಮ್ ಇರೋದು ಜಸ್ಟ್ 10,000. ಇನ್ನೂ 70,000 ಬೇಕು ಅಂತ ಅಂದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ 70,000 ರುಪೀಸ್ನ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, the P&L account general reserves and surplus can be utilized for the payment of premium on redemption of preference share capital. ಇಲ್ಲಿ premium on redemption of preference share capitalಗೆ ಪೇಮೆಂಟ್ ಮಾಡುವಾಗ ಸೆಕ್ಯೂರಿಟಿ ಪ್ರೀಮಿಯಮ್ ಶಾರ್ಟೇಜ್ ಇದೆ ಅಂದರೆ P&L account general reserves and surplusನ ಯೂಸ್ ಮಾಡ್ಕೋಬೋದು. ಆದರೆ CRR ಕ್ರಿಯೇಟ್ ಮಾಡುವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜನರಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಶಾರ್ಟೇಜ್ ಆಯಿತು ಅಂದರೆ ಸೆಕ್ಯೂರಿಟಿ ಪ್ರೀಮಿಯಮ್ನ ಯೂಸ್ ಮಾಡ್ಕೋಬಾರ್ದು. ದ ಗಿವನ್ ಸೆಕ್ಯೂರಿಟಿ ಪ್ರೀಮಿಯಮ್ ಇನ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಯುಟಿಲೈಸ್ಡ್ ಓನ್ಲಿ ಫಾರ್ ದ ಪೇಮೆಂಟ್ ಆಫ್ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ದಟ್ ಈಸ್ ದ ಅನದರ್ ಒನ್. ಸೊ ಇಷ್ಟು ಕ್ರಿಯೇಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಫೈನಲ್ ಪೇಮೆಂಟ್ ಎಂಟ್ರಿ. So we already make the arrangement of making payment to the preference shareholders. So finally ನಾವು ಮಾಡಬೇಕಾಗಿರೋವಂಥದ್ದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 4,80,000. ಅದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲ, ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ redeemable preference share holders account data to bank account 4,80,000. So this is the final payment entry. ನೆಕ್ಸ್ಟು ನೀವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋವಾಗ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ನೋಡ್ಕೋಬೇಕು. ಇಲ್ಲೇ ಹೇಳ್ಬಿಡ್ತೀನಿ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ ಬ್ಯಾಂಕ್ ಲೋನ್ ಫೆಸಿಲಿಟಿ ಏನಾದರೂ ತೊಗೋಬೇಕಾಗತ್ತಾ ಫೈನಲ್ ಪೇಮೆಂಟ್ ಮಾಡೋವಾಗ, ಜಸ್ಟ್ ಚೆಕ್ ಇಟ್ ಒನ್ಸ್. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕೊಟ್ಟಿದ್ದಾನೆ ನಿಮಗೆ ಅಂತ ಬಂದಾಗ ಕ್ಯಾಶ್ ಅಟ್ ಬ್ಯಾಂಕ್ 2,00,000 ರೂಪೀಸ್ ಇದೆ. ಅದ್ರ ಜೊತೆಗೆ ನಾವು ಮತ್ತೆ ಕಲೆಕ್ಟ್ ಮಾಡಿದ್ದು ಬ್ಯಾಂಕಿಂದ ಇಶ್ಯೂ ಮಾಡಿದಾಗ 50,000, 2,50,000 ಆಯಿತು. ಜಸ್ಟ್ ವಿತ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಅಮೌಂಟ್ ಆಫ್ 3,80,000 ಬೈ ಸೆಲ್ಲಿಂಗ್ ದ ಇನ್ವೆಸ್ಟ್ಮೆಂಟ್. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟಲ್ಲಿ ರೂಪೀಸ್ 2,00,000 ಇದೆ. ಅದ್ರ ಜೊತೆಗೆ ನಾವು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ 50,000 ಕಲೆಕ್ಟ್ ಮಾಡಿದ್ವಿ. ವಿತ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ 3,80,000 ಫ್ರಮ್ ದ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾದರೆ ಜಾಸ್ತಿನೇ ಇರೋ ಅಂಥದ್ದು. ಅದರಲ್ಲಿ ನಾವು ಮೈನಸ್ 4,80,000 ಮಾಡಿದಾಗ 1,50,000 ರೂಪೀಸ್ ಇನ್ನೂ ಕ್ಯಾಶ್ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಹಾಗಾದರೆ ದೇರ್ ಇಸ್ ನೋ ನೀಡ್ ಆಫ್ ಕ್ರಿಯೇಷನ್ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಆ್ಯಂಡ್ ಬ್ಯಾಂಕ್ ಲೋನ್ ಫೆಸಿಲಿಟಿ. ಬ್ಯಾಂಕ್ ಓವರ್ ಡ್ರಾಫ್ಟು ಮತ್ತು ಬ್ಯಾಂಕ್ ಲೋನ್ ಫೆಸಿಲಿಟಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ವೆಸ್ಟ್ಮೆಂಟು ಈ ಕೊಟ್ಟಿರೋ ಅಂಥ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಳ್ಳಿ, ನೀವು ಪ್ರಿಪೇರ್ ಮಾಡೋ ಅಂಥ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ ತೊಗೊಳ್ಳೋ ಆಗಿಲ್ಲ. ಯಾಕೆಂದರೆ ಆಲ್ರೆಡಿ ಸೋಲ್ಡ್ ಇಟ್ ಔಟ್. ಸೊ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ, ಕ್ಯಾಶ್ ಅಟ್ ಬ್ಯಾಂಕ್ ಬರುತ್ತೆ, ಅದರ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಇನ್ನು ಲಯಬಿಲಿಟಿ ಸೈಡ್ ಬರೋದಾದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 8,00,000 ತೊಗೋತೀರಾ. ಅದ್ರ ಜೊತೆಗೆ ನಾವು ಇಶ್ಯೂ ಮಾಡಿರೋವಂಥ ಹೊಸ ಈಕ್ವಿಟಿ ಶೇರ್ಸ್ನ ತೊಗೋತೀರಾ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನು ಹೇಳಬೇಕು ಅಂತಂದರೆ, ಮೇಲ್ಗಡೆ ನಿಮ್ಗೆ ಹೇಳಿರೋ ಅಂಥದ್ದು ಫುಲ್ಲಿ ಪೇಡ್ ಪ್ರಿಫರೆನ್ಸ್ ಶೇರ್ಸ್ನ ಏನು ಮಾಡಿ ಅಂತ ಹೇಳ್ತಾ ಇದ್ದಾನೆ, ರೀಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಫುಲ್ಲಿ ಪೇಮೆಂಟ್ ಪ್ರಿಫರೆನ್ಸ್ ಶೇರ್ಸ್ ಇರೋ ಅಂಥದ್ದು ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಇದೆ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪಾರ್ಟ್ಲಿ ಪೇಡ್ ಅಪ್ 2,00,000 ರೂಪೀಸ್ ಇದೆ. ಅದನ್ನು ರೀಪೇಮೆಂಟ್ ಮಾಡಿ ಅಂತ ಅವನು ಹೇಳ್ತಾ ಇಲ್ಲ, ಓನ್ಲಿ ಫುಲ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಮಾತ್ರ ರೀಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಸೆಕೆಂಡ್ ಒನ್ ಏನಿದೆ ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಟ್ ಶುಡ್ ಬಿ ಡೈರೆಕ್ಟ್ಲಿ ಆ್ಯಸ್ ಇಟ್ ಈಸ್ ಟೇಕನ್ ಇನ್ ದ
ಆ್ಯಸ್ ಇಟ್ ಈಸ್ ಟೇಕನ್ ಇನ್ ದ ಬ್ಯಾಲೆನ್ಸ್ ಶೀಟ್ ನೀವೇನು ಪ್ರಿಪೇರ್ ಮಾಡ್ತೀರೋ ಅದರಲ್ಲಿ ಹಾಗೆ ತೊಗೋಬೇಕು. ಇದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರೋ ಅಂಥದ್ದು. 2 ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಾಗ ಪ್ರಾಬ್ಲಮಲ್ಲಿ ಅವನೇನಾದರೂ ಬೋತ್ ದ ಶೇರ್ಸ್ ರಿಡೀಮ್ಡ್ ಅಂತ ಕೊಟ್ಟರೆ 2 ಶೇರ್ಸ್ನ ರೀಪೇಮೆಂಟ್ ಮಾಡಿ, ಇಲ್ಲ ಅಂತಂದರೆ ನೀವು ಅಡ್ಜಸ್ಟ್ಮೆಂಟ್ನ ನೋಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಹೇಳಿರ್ತಾನೆ ಯಾವ ಪ್ರಿಫರೆನ್ಸ್ ಶೇರ್ಸ್ನ ನಾವು ರೀಪೇಮೆಂಟ್ ಮಾಡಬೇಕು ಅಂತ, ಅದನ್ನು ಮಾತ್ರ ರೀಪೇಮೆಂಟ್ ಮಾಡಿ, ಇನ್ನು ಉಳಿದಿರೋ ಒಂದನ್ನು ಹಾಗೆ ನೀವು ಪ್ರಿಪೇರ್ ಮಾಡೋವಂಥ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕಾಗುತ್ತೆ. ಸೊ ದಟ್ ಈಸ್ ದ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ 2 lakh ಇದೆ. ಅದ್ರ ಜೊತೆಗೆ ನಾವು ಮತ್ತೆ ಕ್ರಿಯೇಟ್ ಮಾಡಿದ್ವಿ. ಎಷ್ಟು ಕ್ರಿಯೇಟ್ ಮಾಡಿದ್ವಿ ಅಂತ ಅಂದರೆ 3,50,000 ರುಪೀಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಹಾಗಾದರೆ ಅದನ್ನು 3,50,000 ಪ್ಲಸ್ 2 lakh ಎರಡನ್ನೂ ಸೇರಿಸಿ ಲಯಬಿಲಿಟೀಸಲ್ಲಿ ತೊಗೋತೀರಾ. ದೆನ್ ಸೆಕ್ಯೂರಿಟಿ ಪ್ರೀಮಿಯಮ್ 10,000 ಪೂರ್ತಿ ಯುಟಿಲೈಸ್ ಮಾಡ್ಕೋತೀವಿ, ಅದು ಬರೋದಿಲ್ಲ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,90,000 ಇರೋ ಅಂಥದ್ದು, ಅದರಲ್ಲಿ ಮೈನಸ್ 3,50,000 ಮೈನಸ್ 70,000 ಮಾಡಿದ್ರೆ ಎಷ್ಟು ಬರುತ್ತೆ ಆ ಅಮೌಂಟ್ ತೊಗೋಬೇಕು. ದೆನ್ ಕರೆಂಟ್ ಲಯಬಿಲಿಟಿ 8 lakh ರುಪೀಸ್ ಏನಿದೆ ಅದನ್ನು ಹಾಗೆ ತೊಗೋಬೇಕು. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ಇವತ್ತು ತಿಳ್ಕೊಂಡಿರೋ ಅಂಥದ್ದು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಆ್ಯಂಡ್ ಕೊಟ್ಟಿರೋ ಅಂಥ 2 ವೆರೈಟೀಸ್ ಆಫ್ ಪ್ರಿಫರೆನ್ಸ್ ಶೇರ್ಸಲ್ಲಿ ನಾವು ಓನ್ಲಿ 1 ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾತ್ರ ರೀಪೇಮೆಂಟ್ ಮಾಡ್ತಾ ಇದ್ದೀವಿ, ನಾಟ್ ಫಾರ್ ದ ಅನದರ್ ಒನ್. ಸೊ ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಪ್ರಾಬ್ಲಮ್.